ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಶೇಂಗಾ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಬಟ್ ಯೆಟ್ ವೆರಿ ಟೇಸ್ಟಿ. ಬನ್ನಿ ಟ್ರೈ ಮಾಡೋಣ. ಇದಕ್ಕೆ ನಿಮಗೆ ಬೇಕಾಗಿರೋದೊಂದು ಅರ್ಧ ಕೆ ಅಷ್ಟು ಶೇಂಗಾ ತೊಗೊಳ್ಳಿ, ಒಂದು 2 ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಒಣಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ. ಇದನ್ನೆಲ್ಲ ನಾನು ಹುರಿದ್ಕೊಂಡಿದ್ದೀನಿ ನೀಟಾಗಿ. ಎಲ್ಲನೂ ನಾನು ಹುರ್ಕೊಂಡು ಈಗ ಅದನ್ನು ನೋಡಿ ಎಲ್ಲ ಒಂದು ಸಣ್ಣ ಜಾರಿಗೆ ಮಿಕ್ಸಿ ಹಾಕ್ಕೊಂಡು ನೈಸ್ ಫೈನ್ ಪೌಡರ್ ಆಗಿ ಮಾಡ್ಕೋತಾ ಇದ್ದೀನಿ. ಶೇಂಗಾ ಪುಡಿ ಅಂದರೆ ಹೇಗೆ ಅಂತಂದರೆ, ನಿಮಗೆ ಬೇರೆ ಏನು ಅಡುಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಶೇಂಗಾ ಪುಡಿ ಒಂದಿದ್ದರೆ ಸಾಕು ರೀ, ಏನು ಬೇಕಾದರೂ ಊಟ ರುಚಿ ಸಿಗುತ್ತೆ ನಮಗೆ. ನೋಡಿ ಈ ರೀತಿ ನಾನು ಅದನ್ನು ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಈ ಪೌಡರ್ನ ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ಸಪ್ರೇಟಾಗಿ ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಈಗ ನಾನಿಲ್ಲಿ ಆ್ಯಕ್ಚುಲಿ ಚಿಕ್ಕ ಜಾರನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ದೊಡ್ಡ ಜಾರ್ ಯೂಸ್ ಮಾಡ್ಕೋಬೋದು, ಅದ್ರ ಮೇಲೆ ಹಾಕೋಬೋದು. ಬಟ್ ನನಗೆ ಈ ಮೆಥಡಲ್ಲಿ ನನಗೆ ಶೇಂಗಾ ಪುಡಿ ಇನ್ನೂ ಟೇಸ್ಟ್ ಅನ್ನಿಸ್ತಾ ಇದೆ, ಇನ್ನೂ ಚೆನ್ನಾಗಿ, ಅಂದರೆ ಅಟ್ಲೀಸ್ಟ್ ಸಿಮಿಲರ್ ಟು ನಾವು ಕುಟ್ಟಿ ಏನು ಮಾಡ್ತೀವಲ್ಲ ಆ ರೀತಿ ಬರ್ತಿದೆ ಅಂತ ನನಗೆ ಅನಿಸಿದ್ರಿಂದ ನಾನು ಸ್ಮಾಲ್ ಜಾರ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ನಾನು ಶೇಂಗಾನ ಹುರಿದಿಟ್ಕೊಂಡಿದ್ದೆ, ಅದು ತಣ್ಣಗಾಗಕ್ಕೆ ಬಿಟ್ಬಿಡಿ, ನೀಟಾಗಿ ಅದು ತಣ್ಣಗಾಗಬೇಕು. ಇದೆಲ್ಲ ನಿಮಗೆ ಟೇಸ್ಟ್ ಬೇಕು ಅಂದರೆ ತುಂಬ ಪೇಷನ್ಸ್ ಬೇಕು. ಸೊ ಇದನ್ನು ಹುರಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇಟ್ಬಿಡಿ. ಈಗ ನೋಡಿ, ಅರ್ಧ ಅಷ್ಟು ನಾನು ಶೇಂಗಾನ ಸ್ಮಾಲ್ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ನಾನು ಇದನ್ನು ಪೌಡರ್ ಮಾಡ್ಕೊಳ್ತೀನಿ. ಆದರೆ ಇವಾಗಲೂ ಅಷ್ಟೇ, ನೀವು ಪೌಡರ್ ಏನು ಬೇಕಾ ತುಂಬ ಫೈನ್ ಪೌಡ್ರ್ ಮಾಡ್ಕೋಬೇಡಿ. ಫೈನ್ ಪೌಡ್ರ್ ಮಾಡಿಕೊಂಡ್ರೆ ಟೇಸ್ಟ್ ಇರೋದಿಲ್ಲ, ತರಿಯಾಗಿ ಇರಬೇಕು ಶೇಂಗಾ ಪುಡಿ. ಸೊ ಈಗ ನೋಡಿ, ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ಒಂದು ಸಲ ನಾನು ಇದನ್ನು ಮಿಕ್ಸಿ ಮಾಡ್ಕೊತೀನಿ, ಯಾಕಂದರೆ ಇನ್ನೂ ಅಷ್ಟು ತುಂಬಾ ಶೇಂಗಾ ಹಾಗಾಗಿ ಉಳ್ಕೊಂಡಿದೆ. ಸೊ ಈಗ ನಾನಿವಾಗ ಮತ್ತೆ ಅದನ್ನು ಕ್ಯಾಪ್ ಕ್ಲೋಸ್ ಮಾಡಿದೆ. ಮತ್ತು ಈಗ ನಾನು ಅದನ್ನು ಮತ್ತೆ ವಿಸ್ಕ್, ಅಂದರೆ ಜಸ್ಟ್ 1-2 ಈ ಥರ ಹಿಂಗೆ ವಿಸ್ಕ್ ಮಾಡಿಕೊಂಡು ಈಗ ಮತ್ತೆ ನಾನು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಅಷ್ಟೇ ನಾನೇನು ಮಾಡ್ತೀನಿ ಅಂತಂದರೆ, ಈ ಪೌಡ್ರನ್ನ ನಾನು ಮುಂಚೆನೇ ಮಾಡ್ಕೊಂಡಿರೋವಂಥ ಮಸಾಲ, ಬೆಳ್ಳುಳ್ಳಿ ಎಲ್ಲ ಹಾಕಿ ಖಾರ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಈಗ ನೋಡಿ, ಮತ್ತೆ ರಿಮೈನಿಂಗ್ ಪಾರ್ಟ್ ಆಫ್ ದಿ ಶೇಂಗಾ ಏನಿತ್ತಲ್ವ, ನಾನಿವಾಗ ಅದನ್ನು ಕೂಡ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದೇನು ಅಂತಂದರೆ, ನಾನು ಶೇಂಗಾ ಬೀಜದ ಮೇಲಿನ ಸಿಪ್ಪೆನ ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ, ಯಾಕಂದರೆ ನಮಗೆ ಅದರಲ್ಲೇ ಎಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರೋದು. ಸೊ ನಾನು ಅದನ್ನು ತೆಗೆಯೋಲ್ಲ. ನಿಮ್ಮನ್ನು ನಾನು ಕೇಳ್ಕೊಳ್ಳೋದು ಇಷ್ಟ, ಅದನ್ನು ಹಾಗೇ ಇರಲಿ ಬಿಡಿ. ಹಾಗಿದ್ರೇ ನಿಮಗೆ ನಿಮ್ಮ ಶೇಂಗಾದ ಕಂಪ್ಲೀಟ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಓಕೆ, ನೋಡಿ ನಾನಿವಾಗ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಫೈನ್ ಪೌಡ್ರ್. ಇನ್ನೂ ನೋಡಿ, ನೀವು ನೋಡ್ಬೋದು, ಇನ್ನೂ ಸ್ವಲ್ಪ ಕಾಳು ಜಾಸ್ತಿ ಹಾಗೆ ಉಳ್ಕೊಂಡಿದೆ. ಈಗ ಮತ್ತೆ ನಾನು ಇದನ್ನು ಇನ್ನೂ ಒಂದು ರೌಂಡ್ ಪೌಡ್ರನ್ನ ಮಾಡ್ಕೊತೀನಿ. ನೋಡಿ ಈ ರೀತಿ ಮಾಡ್ತೀನಿ. ಬಿಸಿ ಜೋಳದ ರೊಟ್ಟಿ ಜೊತೆಲಿ ಶೇಂಗಾ ಪುಡಿ, ಮೊಸರು, ಒಂದು ಸ್ವಲ್ಪ ಈರುಳ್ಳಿ ಇದ್ಬಿಟ್ರೆ ಆ ಅಡುಗೆ ರುಚಿನೇ ಬೇರೆ ರೀ. ನೋಡಿ ಇವಾಗ ಈ ರೀತಿ ಮಾಡ್ಕೊಂಡಿದ್ದೀನಲ್ವ, ಈಗ ಇದನ್ನು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪ್ಲೇಟಲ್ಲಿ. ಈಗ ಮಾಡಿಕೊಂಡು ಈ ಏನು ಮಿಕ್ಸ್ ಪೌಡರ್ಸ್ ಎಲ್ಲ ಇದೆಯಲ್ಲ, ನೋಡಿ ಈ ರೀತಿ ನೀಟಾಗಿ ಕೈನಲ್ಲಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿ. ಓಕೆ, ಚೆನ್ನಾಗಿ ಕಲಸಿ. ಓಕೆ, ಚೆನ್ನಾಗಿ ಕಲಿಸ್ಬೇಕು. ಕೈನಲ್ಲೇ ಕಲಸಿ, ಸ್ಪೂನಲ್ಲೆಲ್ಲ ಕಲಿಸಿದ್ರೆ ನಮ್ಗೆ ಆ ಟೇಸ್ಟ್ ಬರೋದಿಲ್ಲ. ಕೈನಲ್ಲೇ ನೋಡಿ ಚೆನ್ನಾಗಿ ಕಲಸಿ. ನಾನಿಲ್ಲೊಂದು ಸ್ವಲ್ಪ ಶುಗರ್ ಹಾಕ್ಕೊಂಡೆ. ಈಗ ನೀವು ರುಬ್ಬೋ ಟೈಮ್ನಲ್ಲೇ ಬೇಕಾದರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ಓಕೆ, ನಾನೀಗ ನೀವು ಅನ್ಕೋಬೋದು, ಏನಪ್ಪ ಮತ್ತೆ ಪೌಡ್ರ್ ಮಾಡ್ತಿದ್ದಾರೆ ಅಂತ. ನಾನು ಮತ್ತೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಎಲ್ಲೋ ನನಗೆ ಇನ್ನೂ ಸ್ವಲ್ಪ ಕಾಳು ಹಾಗೆ ಉಳಿದಿತ್ತು. ಸೊ ಹಾಗಾಗಿ ನಿಮಗೆ ಬೇಕಾದರೆ ನೀವು ಇಲ್ಲೇ ಸ್ಟಾಪ್ ಮಾಡ್ಬೋದು. ಬಟ್ ನನಗೆ ಇನ್ನೂ ಒಂದು ಸ್ವಲ್ಪ ಕಾಳು ಜಾಸ್ತಿ ಅನ್ನಿಸ್ತು. ಸೊ ಹಾಗಾಗಿ ಮತ್ತೆ 1 ಅಥವಾ 2 ಸಲ ಸುಮ್ಮನೆ ಹಾಗೆ ಮಿಕ್ಸಿನಲ್ಲಿ ಒಂದು ರೌಂಡಿಂಗ್ ಅಂದ್ಕೊಂಡು, ನೋಡಿ ಈಗ ನನ್ನ ಶೇಂಗಾ ಪುಡಿ ನೋಡಿ ಕಂಪ್ಲೀಟಾಗಿ ರೆಡಿ ಆಗಿದೆ. ಇದನ್ನು ನಾನೊಂದು ಪ್ಲೇಟಿಗೆ ತೊಗೋತಾ ಇದ್ದೀನಿ. ಪ್ಲೇಟಲ್ಲಿ ಹಾಕ್ಕೊಂಡು ಆ ಮಿಕ್ಕಿರೋದನ್ನು ಕೂಡ ಇದೇ ರೀತಿ ಪೌಡ್ರ್ ಮಾಡ್ಕೊತೀನಿ. ಶೇಂಗಾ ಪುಡಿಗೆ ನಿಮ್ಗೆ ಏನೂ ಇಲ್ಲ ಅಂದರೆ, ಅಡುಗೆ ಮಾಡೋಕ್ಕೆ ಬೋರ್ ಆಗ್ತದೆ ಅಥವಾ ನನಗೆ ಹುಷಾರಿಲ್ಲ ಅಂಥ ಟೈಮ್ನಲ್ಲಿ ಒಂದು ಸ್ವಲ್ಪ ಬಿಸಿಯನ್ನು ಮಾಡಿಕೊಂಡು ಅದಕ್ಕೊಂಚೂರು ತುಪ್ಪ, ಶೇಂಗಾ ಪುಡಿ ಹಾಕ್ಕೊಂಡು ಊಟ ಮಾಡಿದ್ರೆ ಬಾಯಿಗೆ ಎಂಥ ರುಚಿ ಗೊತ್ತೇನ್ರಿ. ರುಚಿ ಕೂಡ, ಹೆಲ್ತು ಕೂಡ. ಸೊ ಇದು ಅಟ್ ಎನಿ ಟೈಮ್ ಮನೆಯಲ್ಲಿ ಇರಲೇಬೇಕು. ನಮ್ಮ ಮನೇಲಂತೂ ಶೇಂಗಾ ಪುಡಿ, ಯಾವ ಪುಡಿ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಶೇಂಗಾ ಪುಡಿ ಕಂಪಲ್ಸರಿ ಸ್ಟಾಕ್ ಇರಬೇಕು. ಬಿಕಾಸ್ ಹೆಲ್ತ್ ವೈಸ್ ಇಟ್ ಈಸ್ ಆಲ್ಸೋ ಗುಡ್, ಹೆಲ್ತ್ಗೂ ಒಳ್ಳೆಯದು, ಪ್ಲಸ್ ರುಚಿನೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಒಂದು ಪಲ್ಯ, ಸ್ವಲ್ಪ ಶೇಂಗಾ ಪುಡಿ, ಮೊಸರು, ಒಂದು ಸ್ವಲ್ಪ ಸಲಾಡ್ ಹಾಕ್ಕೊಂಡು 1-2 ಚಪಾತಿನೋ 2 ಬಿಸಿ ರೊಟ್ಟಿನೋ ಮಾಡ್ಕೊಂಡು ತಿಂದರೆ ಅದಕ್ಕಿಂತ ರುಚಿ ಬೇಕಾರೆ. ನೋಡಿ ನನ್ನ ಶೇಂಗಾ ಪುಡಿ ರೆಡಿಯಾಗಿದೆ. ದಯವಿಟ್ಟು ಇದನ್ನು ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನಂಗೆ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.